ಭೂಮಿಯ ಮೇಲೆ ದೊಡ್ಡದಾದಂಥ ಸಂಪತ್ತು ಯಾವುದು ಅಂತ ಹೇಳುವಂತಹ ಒಂದು ಹುಡುಕಾಟ ಹೇಳ್ತಕ್ಕಂಥದ್ದನ್ನು ಮಾಡಿಕೊಂಡು ಹೋಗ್ತೇವೆ. ಹೋದರೆ ಅಲ್ಲಿ ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಸಂಪತ್ತೇ, ಯಾವುದು ಸಂಪತ್ತಲ್ಲ. ವಿಚಾರವನ್ನು ಮಾಡಿದರೆ ಹೌದು, ಪ್ರತಿಯೊಂದು ಕೂಡ ಸಂಪತ್ತೇ. ಆದರೆ ಅದರಲ್ಲಿ ಅತಿಯಾದಂಥ ಒಂದು ಸಂಪತ್ತು ಇರಬೇಕಲ್ವ, ಯಾವುದು ಅಂತ ಹೇಳುವಂಥ ರೀತಿಯಲ್ಲಿ ವಿಚಾರವನ್ನು ಮಾಡಿದರೆ ನಮ್ಮ ಶರೀರ ಹೇಳ್ತಕ್ಕಂಥದ್ದು ಎಲ್ಲ ರೀತಿಯಾದಂತಹ ಸಂಪತ್ತನ್ನು ಹೊಂದಿದೆ. ನೋಡಿ, ಚಳಿಗೆ ಮುದುಡಿದ ಶರೀರ ಯಾವುದು? ನಮ್ಮದು. ಬಿಸಿಲಿಗೆ ಒಣಗಿದ ಶರೀರ, ಮಳೆಗೆ ಚಿಗುರಿದ ಶರೀರ, ಗಾಳಿಗೆ ಬಳುಕಿದ ಶರೀರ, ಅಗ್ನಿಯ ಶಾಖಕ್ಕೆ ಸುಡುವ ಶರೀರ, ಪ್ರೀತಿಗೆ ಸೋತ ಶರೀರ, ಕೋಪಕ್ಕೆ ತುತ್ತಾದ ಶರೀರ, ನೀರನ್ನು ಹೊತ್ತ ಶರೀರ, ಶ್ವಾಸದಿಂದ ಕೂಡಿದ ಶರೀರ, ಸುಟ್ಟು ಕರಕಲಾಗುವ ಶರೀರ, ಹೌದಲ್ವಾ? ಹಾಗಾದರೆ ಯಾವುದು ಅತಿಯಾದಂತಹ ಸಂಪತ್ತು ಉಳ್ಳಂಥದ್ದು? ಎಲ್ಲ ರೀತಿಯಲ್ಲಿ ವಿಚಾರವನ್ನು ಮಾಡಿ ಜ್ಞಾನವೆಂಬುದೇ ಮನುಷ್ಯನ ಅತಿ ದೊಡ್ಡದಾದಂತಹ ಸಂಪತ್ತು. ವಿದ್ಯೆನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾವೂ ಕೂಡ ಅಲ್ಲ. ವಿದ್ಯೆಯೂ ಕೂಡ ಬೇಕು ಹಾಗೆ, ಆದರೆ ಎಲ್ಲವಕ್ಕೂ ಮಿಗಿಲಾಗಿದ್ದು ಜ್ಞಾನವೆಂಬ ಸಂಪತ್ತು. ಆ ಸಂಪತ್ತು ಇದ್ದಲ್ಲಿ ನಿಮಗೆ ಎಂದಿಗೂ ಸೋಲೆ ಇಲ್ಲ. ಆ ಜ್ಞಾನವೆಂಬ ಸಂಪತ್ತನ್ನು ಪಡೆಯಿರಿ. ವಿದ್ಯೆಯೂ ಕೂಡ ಬೇಕು, ಬುದ್ಧಿಯೂ ಕೂಡ ಬೇಕು, ಎಲ್ಲವೂ ಕೂಡ ಬೇಕು. ಆದರೆ ಅದೆಲ್ಲವಕ್ಕಿಂತನೂ ಮಿಗಿಲಾಗಿರುವುದು ಮೆದುಳಿನಲ್ಲಿ ಜ್ಞಾನವೆಂಬ ಸಂಪತ್ತು. ಆ ಜ್ಞಾನವೆಂಬ ಸಂಪತ್ತನ್ನು ನಿಮ್ಮದನ್ನು ಯಾರು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಹಣ ಇದ್ದರೆ ಇನ್ನೊಬ್ಬರು ಪಡಿತಾರೆ, ಭೂಮಿ ಇದ್ದರೆ ಇನ್ನೊಬ್ಬರು ಪಡಿತಾರೆ, ಎಲ್ಲವನ್ನು ಕೂಡ ಪಡಿತಾರೆ. ಜ್ಞಾನವೆಂಬ ಸಂಪತ್ತನ್ನು ಸ್ವಯಂ ಶರೀರವೇ ಮಾಡಿಕೊಳ್ಬೇಕು, ಆ ಶರೀರವೇ ಅನುಭವಿಸಬೇಕು ಹೊರತು ಬೇರೆ ಯಾರು ಕಿತ್ಕೊಳ್ತೀವಿ ಅಂತೇಳಿ ಅದರ ಎಂದಿಗೂ ಸಾಧ್ಯವಿಲ್ಲ. ಹಾಗಾಗಿ ಜ್ಞಾನವೆಂಬ ಸಂಪನ್ಮೂಲ ಹೇಳ್ತಕ್ಕಂಥದ್ದೇ ಈ ಭೂಮಿಗೆ ಅತಿ ದೊಡ್ಡದು. ಆ ನಂತರದಲ್ಲಿ ಭೂತಾಯಿ ಹೇಳ್ತಕ್ಕಂಥವಳು ಇದೆಲ್ಲವನ್ನೂ ಕೂಡ ನೋಡ್ತಾ ಇರ್ತಾಳೆ, ಇದನ್ನೆಲ್ಲವನ್ನೂ ಕೂಡ ಸಹಿಸ್ಕೊಳ್ತಾ ಇರ್ತಾಳೆ.